ಓಕೆ. ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಅಂತೂ ಇಂತೂ ಸರ್ಕಾರ 4 ತಿಂಗಳಾದಮೇಲೆ ಬರ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ, ಹಂಗಾಯಿತು. ನಾನು ಹಿಂದೆನೇ 4 ತಿಂಗಳಿಂದನೇ ಪತ್ರ ಬರೆದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರೆದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೆ ಯಾರ ಕಳಿಸೋವ್ರನ್ನ ಯಾರು ಅಲ್ಲಿನ ಸರ್ ಅವರು ಬಾಗ್ಲಕ್ಕೋ. ಅಂದರೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ. ಇವತ್ತು 89 ತಾಲೂಕುಗಳು ತೀವ್ರ, 12 ತಾಲೂಕುಗಳು ಕಡಿಮೆ ಬರ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಾವು ಕೇಳಿದ್ದು, ನಾವೀಗಾಗಲೇ ನಾನು ಕೂಡ ಪ್ರವಾಸ ಮಾಡಿ ಬಂದಿದ್ದೀನಿ ಬರದ ಬಗ್ಗೆ. ಮಂಡ್ಯಗೂ ಹೋಗಿದ್ದೆ, ನಾನು ಮೈಸೂರು ಹೋಗಿದ್ದೀನಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಹೋಗಿ ಬಂದಿದ್ದೀನಿ. ನಮ್ಮ BJP ತಂಡನೂ ಕೂಡ ಬರದ ಅಧ್ಯಯನ ಕೂಡ ಮಾಡಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನು ನೋಡಿಕೊಂಡು, ಯಾಕೆಂದರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕೆಂದರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮತ್ತು 5 ತಿಂಗಳಿಂದ ಪೆನ್ಷನ್ ಕೊಡೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ, ಬೋರ್ವೆಲ್ ಹಾಕುವಂಥದ್ದಕ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 ಮಂತ್ಸ್ ಬರಕ್ಕೆ ಮತ್ತು ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 ಮಂತ್ಸ್ ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ತಾಲೂಕಿಗೆ, ಡಿಸ್ಟಿಕ್ಕಿಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರಬೇಕು. ಎಷ್ಟು ಬಂತು ಅವ್ರಿಗೆ? ಅಂದರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕೋಕ್ಕೂ ಯೋಗ್ಯತೆ ಇರಲ್ಲ ಇವ್ರಿಗೆ. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು, ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂಥೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿಯಾಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದರ ಬಗ್ಗೆ ಏನೂ ರೆವಿನ್ಯೂ ಮಿನಿಸ್ಟ್ರು ಮಾತಾಡ್ದಂಗೆ ಏನೂ ಇಲ್ಲ. ಮತ್ತು MLAಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಟಾಸ್ಕ್ ಫೋರ್ಸ್ಗೆ ಹಣ ಬಿಡುಗಡೆ ಮಾಡಬೇಕು. ಕುಡಿಯೋ ನೀರಿಗೆಷ್ಟು, ಮತ್ತು ಕೂಲಿಗಾಗಿ ಕಾಳು ಆ ವ್ಯವಸ್ಥೆ ಮಾಡುವಂಥ ದೃಷ್ಟಿಯಿಂದ, ಮತ್ತು ಪೈಪ್ಲೈನ್ ಅಳವಡಿಸೋಕ್ಕೆ, ಕುಡಿಯೋ ನೀರಿಗೆ, ಮೇವಿಗೆ ಸಪ್ರೇಟ್ ಹಣವನ್ನು ಕೊಡಬೇಕಾಗಿತ್ತು. ಅದರ ಬಗ್ಗೆ ಇನ್ನೂ ಡೀಟೇಲ್ ಏನು ಬಿಡುಗಡೆ ಮಾಡಿಲ್ಲ ಇವತ್ತಿನ ಅವರ ಮಾಧ್ಯಮದ ಹೇಳಿಕೆಯಲ್ಲಿ, ಅದೇನೂ ಇಲ್ಲ. ಮತ್ತು ಮೇವು ಎಷ್ಟು ಸಂಗ್ರಹ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಬೇಕಾಗ್ಬೋದು, ಎಷ್ಟು ಗೋಶಾಲೆ ತೆಗಿತೀರಿ, ಯಾವುದು ಮಾಡಿಲ್ಲ, ಅಸ್ಪಷ್ಟ. ನನಗನ್ಸ್ತೈತೆ ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು
ಹೋರಾಟ ಮಾಡ್ತಾ ಇರೋದ್ರಿಂದ ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲ್ಯಾನ್ ಇಲ್ಲ ಅವ್ರಿಗೆ, ಏನು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿನೂ ಇಲ್ಲ ಇದರಲ್ಲಿ. ಅದರಿಂದ ನಾನು ಕಂದಾಯ ಸಚಿವರಿಗೆ ಆಗ್ರಹ ಮಾಡ್ತೀನಿ, ನೀವು ಬರ ಘೋಷಣೆ ಮಾಡಿದ ತಕ್ಷಣ ಪರಿಹಾರ ಎಷ್ಟು ಕೊಡ್ತೀರಾ, ಕುಡಿಯೋ ನೀರಿಗೆ ಎಷ್ಟು ಕೊಡ್ತೀರಾ, ಮೇವಿಗೆ ಎಷ್ಟು ಕೊಡ್ತೀರಾ, ಎಲ್ಲೆಲ್ಲಿ ಜಾನುವಾರುಗಳಿಗೆ ಗೋಶಾಲೆಗಳನ್ನು ಮಾಡ್ತೀರಾ, ಇದ್ರ ಬಗ್ಗೆ ಒಂದು ಡೀಟೇಲಾಗಿ ಹೇಳಬೇಕು. ನೀವು ಸುಮ್ಮನೆ ಬರ ಅಂತ ಘೋಷಣೆ ಮಾಡಿದ್ರೆ ಅಧಿಕಾರಿಗಳೇನು ಹಣ ಹೋಗಲಿಲ್ಲ ಅಂದರೆ, ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಣ ಹೋಗಿಲ್ಲ ಅಂತಂದರೆ ಅವ್ರಿಗೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಬರ ಅಂತ ಘೋಷಣೆ ಆದ ತಕ್ಷಣ ಎಲ್ಲ ಜನ ಕೇಳೋಕ್ಕೆ ಶುರು ಮಾಡ್ತಾರೆ, ಕುಡಿಯೋ ನೀರು ಕೊಡಿ ಅದೆಲ್ಲ. ಅದರಿಂದ ನೀವು ಇಮಿಡಿಯೇಟಾಗಿ ಡೀಟೈಲ್ ಬರೋಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ, ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳ್ಬೇಕು. ನೀವು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ಅರ್ಥನೇ ಇರಲ್ಲ ನಿಮಗೆ. ಮತ್ತು ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಂದಿರೋ ಹಣ ಮತ್ತು ನೀವಷ್ಟು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಹಾಕ್ತೀರಾ, ಇದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗಿದೆ. ಡಿ ಸಿಗಳ ಬಳಿ ಪಿ ಡಿ ಅಕೌಂಟ್ ಅಂತ ಹೇಳ್ತಾರೆ. ಏನಾನ ಹೇಳಿದ್ರೆ ಡಿ ಸಿ ಅಕೌಂಟಲ್ಲಿ ಪಿ ಡಿ ಅಕೌಂಟ್ನ ಬರೋಕ್ಕೆ ಯೂಸ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಅದನ್ನು ಮೂಗಿಗೆ ತುಪ್ಪ ಸವರುವಂಥ ಪ್ರಯತ್ನ ಮಾಡಬೇಡಿ. ಕಾನೂನು ಪ್ರಕಾರ ಪಿ ಡಿ ಅಕೌಂಟನ್ನು ನೀವು ಯೂಸ್ ಮಾಡೋಕ್ಕೆ ಬರಲ್ಲ. ಬರೋಕ್ಕೆ ಅವ್ರು ಹೇಳಿದ್ದಾರೆ ಪಿ ಡಿ ಅಕೌಂಟಲ್ಲಿ 329 ಕೋಟಿ ಇದೆ ಅಂತ. ಅದೆಲ್ಲ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಅದರಿಂದ ನಾನು ಈಗಾಗಲೇ ಕಾವೇರಿ ಜನಾಯನ ಪ್ರದೇಶದಲ್ಲೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬೆಳೆ ಬೆಳೀಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ. ಆದರೆ ತಮಿಳ್ನಾಡಲ್ಲಿ ಆ ಕೊರವೆ ಬೆಳೆಗೆ ಬೆಳೆ ಬೆಳೀರಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿನ ಮುಖ್ಯಮಂತ್ರಿ ಬೆಳೆ ಬೆಳೀರಿ ಅಂತಾರೆ, ನಮ್ಮ ಮುಖ್ಯಮಂತ್ರಿ ಬೆಳೆ ಬೆಳಿಬೇಡಿ ಅಂತಾರೆ. ವ್ಯತ್ಯಾಸ ನೋಡಿ. ಅವ್ರ ಕಾನ್ಫಿಡೆನ್ಸ್ ಇದೆ ತಮಿಳ್ನಾಡಿಗೆ, ನಾವು ನೀರು ತಗೊಳ್ತೀರಿ ಅಂತ. ನಮ್ಮ ಮುಖ್ಯಮಂತ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನೀರು ಹೋಗೇ ಹೋಗ್ತೈತೆ ಅಂತ ಇವ್ರಿಗೆ ಕಾನ್ಫಿಡೆನ್ಸ್. ಇಷ್ಟೇ ವ್ಯತ್ಯಾಸ ಅವ್ರಿಗೂ ನಮ್ಮ ಮುಖ್ಯಮಂತ್ರಿಗಿರುವಂಥ ವ್ಯತ್ಯಾಸ. ಆ ದೃಷ್ಟಿಯಿಂದ ಇವತ್ತು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕು, ಕೆರೆ ಹೂಳೆತ್ತುವಂಥ ವಿಚಾರ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡಿ. ಈಗಾಗಲೇ ಗುಲ್ಬರ್ಗ ಭಾಗದಲ್ಲೆಲ್ಲನೂ ಕೂಡ ಗುಳೆ ಹೋಗೋವಂಥದ್ದು ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಹೋಗ್ತಾನೇ ಇದ್ದಾರೆ. ನಾವು ನೋಡ್ತಾ ಇದ್ರಿ ಬೆಂಗಳೂರಲ್ಲಿ, ಎಲ್ಲ ಕಡೆ ಬೆಂಗಳೂರಲ್ಲಿ ಟ್ರ್ಯಾಕ್ಟ್ರುಗಳೆಲ್ಲ ಬರ್ತಾನೆ ಇದ್ದಾರೆ. ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಮೈಸೂರು ಕಡೆ ಬರ್ತಾ ಇದ್ದಾರೆ, ಗೋವಾ ಕಡೆ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರದ ಕಡೆ ಹೋಗ್ತಾ ಇದ್ದಾರೆ. ನೀವು ನ್ಯಾಷನಲ್ ಹೈವೇಲಿ ಹೋಗ್ಬಿಟ್ರೆ ಟ್ರ್ಯಾಕ್ಟ್ರುಗಳ ಮೇಲೆಲ್ಲ ತುಂಬಿಕೊಂಡಿದ್ದಾರೆ ಜನ ಇವರು. ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಇವಾಗ ಯಾರ್ಯಾರು ಗುಳೆ ಹೋಗ್ತಾ ಇದ್ದಾರಲ್ಲ ಆ ಮಕ್ಕಳು ಶಾಲೆಗೆ ಹೋಗೋದನ್ನ ಬಿಡಿಸ್ಬಿಟ್ಟು ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸನೂ ಹಾಳಾಗೋತದ್ದು 4 ತಿಂಗಳು. ಅದೊಂಥರ ಕರುಣಾಜನಕ ಕತೆ ಅದು. ನಾನು ನೋಡಿದೆ ಮೊನ್ನೆ ಇದರಲ್ಲಿ ಗುಲ್ಬರ್ಗಾದಲ್ಲಿ ಮಗು ಅಳ್ತಾ ಐತೆ, ತಾಯಿ ಟ್ಯಾಕ್ಟ್ರ್ ಹತ್ತು ಕೂತ್ಬಿಟ್ಟಿದ್ದಾರೆ, ಮಗು 8 ವರ್ಷದ್ದೇನೋ, ನನ್ನ ಹತ್ರ ಫೋಟೋ ಎಲ್ಲ ಇದೆ, ಅಳ್ತಾ ಇದ್ದಾರೆ. ಟ್ವೀಟು ಮಾಡಿದ್ದೀರಿ ನಾವು ಅದನ್ನು. ಅಳ್ತಾ ಇದ್ದಾರೆ, ಹೋಗ್ಬೇಡ ಅಂತೇಳಿ. ಮತ್ತು ಮಂಡ್ಯದಲ್ಲಿ ನೀವು ಗುಳೆ ಬಂದಂಥ ಮಂಡ್ಯದಲ್ಲಿ ರೇಪ್ ಆಗೋಗಿದೆ. ಗುಳೆ ಬಂದಂಥ ಹೆಣ್ಣುಮಗಳು ರೇಪ್ ಆಗಿದೆ. ನಾನು ಅಲ್ಲಿನ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡಿದೆ ಇದ್ರ ಬಗ್ಗೆ. ಅಂದರೆ ಅವ್ರಿಗೆ ಗುಳೆ ಹೋಗೋದು ಒಂದು, ಆದರೆ ಗುಳೆ ಹೋದಂಥ ಜನಗಳ ಇರ್ತಕ್ಕಂಥ ಅಭದ್ರತೆ ನಿಜಕ್ಕೂ ಒಂಥರ ಕರುಣಾಜನಕ ಕತೆ. ಅವರು ಬಯಲುಗಳಲ್ಲಿ ಮಲಗ್ತಾರೆ, ಹೊಲಗಳಲ್ಲಿ ಮಲಗ್ತಾರೆ. ಹಾವು ಕಚ್ಚಿನೇ 16 ಜನ ಸತ್ತೋಗಿದ್ದಾರೆ. ಈಗಾಗಲೇ ಹಾವು ಕಚ್ಚಿ ಸತ್ತೋಗಿದ್ದಾರೆ. ರೇಪ್ ಆಗಿದೆ. ಮದ್ದೂರಲ್ಲಿ ಆಗಿರೋದು ರೇಪು, ಮಂಡ್ಯದ ಮದ್ದೂರಲ್ಲಿ ರೇಪ್ ಆಗಿರೋದು. ಅವರೆಲ್ಲ ಬಿಡುಗಡೆನೂ ಕೂಡ ಔಟಿದ್ದಾರೆ.
ಸಾಕ್ಷಿಗಳು ಸರಿಯಾದಂಥ ಸಾಕ್ಷಿ ದೊರಕದೆ ಅವರೆಲ್ಲರೂ ಯಾರು ಅಪರಾಧಿಗಳಿದ್ದಾರೆ ಅಷ್ಟು ಜನ ಬಿಡುಗಡೆ ಹೊಟ್ಟಿದ್ದಾರೆ. ಅದರಿಂದ ಈ ಗುಳೆ ಹೋಗೋ ಪದ್ಧತಿಯನ್ನು ತಪ್ಪಿಸ್ಬೇಕು. ಅದರಿಂದ ಸರ್ಕಾರ ಏನು ಕ್ರಮ ತಗೊಂಡಿದೆ, ಈ ಬರ ಘೋಷಣೆ ಮಾಡಿದ್ದೀರ, ಗುಳೆ ಹೋಗೋರ ಬಗ್ಗೆ, ಬರಕ್ಕೋಸ್ಕರ ಗುಳೆ ಹೋಗ್ತಾ ಇರೋದು, ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಮತ್ತು ಆ ಮಕ್ಕಳು ಯಾರು ಗುಳೆ ಹೋಗ್ತಾರಲ್ಲ, ಲಕ್ಷಾಂತರ ಜನ ಹೋಗ್ತಾರೆ, ಆ ಮಕ್ಕಳು, ಆ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನು ಕ್ರಮ ಮಾಡ್ತೀರಾ? ಅವ್ರು ಇರೋ ಕಡೆನೇ ಏನಾದರೂ ಶಾಲೆ ಓಪನ್ ಮಾಡ್ತೀರಾ? ಅಥವಾ ಅವರು ಹಳ್ಳಿಗಳಲ್ಲೇ ಇದು ಹಾಸ್ಟೆಲ್ಗಳನ್ನು ಓಪನ್ ಮಾಡಿ ಆ 3 ತಿಂಗಳು ಹಾಸ್ಟೆಲಲ್ಲಿ ಅವ್ರಿಗೆ ಊಟ ಮತ್ತು ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಮಾಡ್ತೀರಾ? ಇದನ್ನು ಘೋಷಣೆ ಮಾಡ್ಬೇಕು. ಹಿಂದೆ ಬೊಮ್ಮಾಯಿಯವರಿದ್ದಾಗ ನಾವು ಆ ಥರದ್ದು ಒಂದು ಯೋಜನೆ ತಂದಿದ್ರಿ. ನಾವು ಬೊಮ್ಮಾಯಿಯವರಿದ್ದಾಗ ಯೋಜನೆ ತಂದಿದ್ರಿ. ಅವರು ಟೆಂಟ್ ಶಾಲೆ ಅದನ್ನು ನಾವು ಮಾಡಿದ್ರಿ. ಅವ್ರಿಗೆ ಅಲ್ಲೇ ಊಟ ಕೊಟ್ಟು 3 ತಿಂಗಳು ಅವ್ರನ್ನ ನೋಡ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಿದ್ರಿ ಹಿಂದೆ. ಈ ಸರ್ಕಾರನ ಅದನ್ನು ಮಾಡುತ್ತೋ ಇಲ್ಲ ಹಣ ಖರ್ಚಾಗುತ್ತೆ, ನಮ್ಮ ಹತ್ರ ಖಜಾನೆ ಖಾಲಿಯಾಗಿದೆ ಅಂತೇಳಿ ಕೈ ತೊಳಿತಾರ ನೋಡಬೇಕು. ಅದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ, ಈ ಗುಳೆ ಹೋಗೋ ಪದ್ಧತಿ ನಿಜಕ್ಕೂ ಆ ಜನ ಏನಿದ್ದಾರೆ ಅವ್ರಿಗೊಂಥರ ಸಾವು ಬದುಕಿನ ಹೋರಾಟ ಅಂತ ಅನಿಸುತ್ತೆ ನನಗೆ. ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ಹಾಳಾಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವನ್ನು ಪ್ರಕಟಣೆ ಮಾಡಬೇಕು. ರೆವಿನ್ಯೂ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಡಬೇಕು. ಯಾರು ಹೋಗಬಾರ್ದು, ನಾವು ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀರಿ ಅನ್ನೋದನ್ನು ಹೇಳಬೇಕು. ಅದರಿಂದ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಏನು ಮಾಡ್ತೀರಿ ಅನ್ನೋ ಬಗ್ಗೆ ಹೇಳಬೇಕು. ಈಗಾಗಲೇ ನಮ್ಮ BJP ತಂಡ ನಾವೆಲ್ಲ ಅಧ್ಯಯನ ಮಾಡಿದ್ಮೇಲೆ ಸಾಲ ಮನ್ನಾ ಮಾಡಬೇಕು, 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾಯಿದ್ದೀರಿ. ಎಲ್ಲ ರೀತಿ ಸಾಲ, ರೈತರ ಸಾಲ ಮನ್ನಾ ಮಾಡಬೇಕು. ಈಗ DK ಶಿವಕುಮಾರ್ ಅವ್ರು ಹೇಳಿ 2 ತಿಂಗಳಾಯಿತು ರೈತರ ಸಾಲ ಮನ್ನಾ ಮಾಡ್ತೀನಿ, ಪ್ರಪೋಸಲ್ ಇದೆ ನನ್ನ ಹತ್ರ ಅಂತೇಳಿ 2 ತಿಂಗಳಾಯಿತು, ಇನ್ನೂ ಸದ್ದೇ ಇಲ್ಲ ಅದ್ರ ಬಗ್ಗೆ. ಅವರು ಸರ್ಕಾರ ಬಂದ ತಕ್ಷಣ ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. 3.5 ವರ್ಷ ಆಯಿತು, ಇನ್ನೂ ಬ್ರ್ಯಾಂಡು ಇಲ್ಲ, ಕಸದ ಬೆಂಗಳೂರು ಆಗಿದೆ ಈಗ. ಅದರಿಂದ ಈಗಾಗಲೇ ಕೇಂದ್ರ ಸರ್ಕಾರ VBG ರಾಮ್ಜಿ ಯೋಜನೆ ಕೊಟ್ಟಿದೆ, ಅದರ ಉಪಯೋಗವನ್ನು ಪಡಿಬೇಕು ನಾವು. ಅದರ ಕೇಂದ್ರ ಸರ್ಕಾರನೂ ಕೂಡ 60% ಹಣ ಕೊಡ್ತಾರೆ. ಆ 60% ಹಣ ತಗೊಂಡು ಇಲ್ಲೇ ಉದ್ಯೋಗ ಸೃಷ್ಟಿಯಾದರೆ ಈ ಗುಳೆ ಹೋಗೋರು ತಪ್ಪೋದು. ಅವ್ರಿಗೆ ಮನೆ ಹತ್ರನೇ ಕೆಲಸ ಸಿಕ್ಕಿದ್ರೆ ಗುಳೆ ಹೋಗೋದು ತಪ್ಪುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಆಗ್ತೈತೆ. ಸಾಲ ಮನ್ನಾ ಮಾಡಬೇಕು 1 ಲಕ್ಷದವರೆಗೂ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ, ಹೇಳಿದ್ದೀನಿ. ಅಂದರೆ ಇದ್ರ ಬಗ್ಗೆ ಏನೋ ಕೇಳೋದಿದೆಯಾ? ಬರೋದ್ ಬಗ್ಗೆ ಓಕೆ, ನಾವು ರೆಡಿ ಮಾಡಿದ್ದೀರಿ. ಅವ್ರಿಗೆ ಕಳಿಸ್ಕೊಡ್ತೀನಿ. ನಾನು ಲೆಟ್ರ್ ಬರೆದು ನಾ 3 ತಿಂಗಳಾಗಿದೆ ಅವಾಗೇನ. ಅಲ್ಲ, ನಾನು ಇಂಡಿವಿಜುವಲ್ ಲೆಟ್ರ್ ಬರೆದಿದ್ದೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲಿನೋ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಲೆಟ್ರ್ ಬರೆದಿದ್ದೀನಿ, ಅಷ್ಟಾದರೂ ಏನು ಮಾಡಲಿಲ್ಲ ಅವರು. ಈ ನಮ್ಮ ಬರದ ಬಗ್ಗೆ ನಾವು ಅಧ್ಯಯನ ಏನು ಮಾಡಿದ್ದೀರಿ BJP, ಅದನ್ನು ಕೂಡ ನಾನು ರೆವಿನ್ಯೂ ಮಿನಿಸ್ಟ್ರಿಗೆ ಕಳಿಸ್ಕೊಡ್ತೀನಿ. ನಾವು ಕಣ್ಣಾರೆ ಕಂಡಂಥ ಮಾಹಿತಿನೂ ಕೂಡ, ಜನರ ನೋವೇನಿದೆ, ರೈತರ ನೋವೇನಿದೆ, ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ನಾವು ತರ್ತೀರಿ. ಸೇರಿಸ್ಬೇಕು ಅಂತ 175 ತಾಲೂಕುಗಳನ್ನು ಬರ ಘೋಷಣೆ ಮಾಡಬೇಕು ಅಂತ ನಮ್ಮ ಮಾತು. ರಾಜ್ಯ ಸರ್ಕಾರ 101 ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿದ್ದಾರೆ. ನೀವು ಅಧ್ಯಯನ ಮಾಡಿರೋದ್ರಲ್ಲಿ ಯಾವ ರೀತಿಯಾದಂಥ ಕಂಪ್ಯಾರಿಸನ್ ಇದೆ? 175 ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಓಕೆ, ಈ ಬಾರಿಯ
ವಿಧಾನಸಭೆ ಅಧಿವೇಶನ ಒಂದು ವಿಶಿಷ್ಟವಾದಂಥ ಅಧಿವೇಶನ ಈ ಬಾರಿ. ಒಬ್ಬ ದಲಿತರ ಹಣವನ್ನು ನುಂಗೋದವನು ಈ ಕರ್ನಾಟಕದಲ್ಲಿ ಮಂತ್ರಿ ಆಗೋಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಡಬೇಕಾಗಿತ್ತು. ಆ ಸಂದೇಶವನ್ನು ವಿಧಾನಸಭೆಯ ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ನಮ್ಮೆಲ್ಲ ಶಾಸಕರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೀರಿ. ಸರಿ, ಯಾವುದೇ ಕಲಾಪಕ್ಕೆ ಅವಕಾಶ ಕೊಡದೆ ಟಚ್ ಆ್ಯಂಡ್ ಗೋ, ಟಚ್ ಗೋ, ವಾಕೌಟ್ ಇದು ಬಿಟ್ಟು ವಿನೂತನವಾಗಿ ಈ ಬಾರಿ ವಿಧಾನಸಭಾ ಅಧಿವೇಶನವನ್ನು ನಡೆಸಿದಿರಿ. ಪ್ರತಿದಿನವೂ ಕೂಡ ಒಂದೊಂದು ಹೋರಾಟ ಮಾಡಿದಿರಿ. ಇಡೀ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಪ್ಪು ಪಟ್ಟಿ ಕಟ್ಕೊಂಡು ಒಂದು ದಿನ ಪ್ರೊಟೆಸ್ಟ್ ಮಾಡಿದ್ರಿ. ಆಮೇಲೆ ಇಡೀ ವಿಧಾನಸೌಧವನ್ನು ಮೆರವಣಿಗೆ ಹಾಕೋ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿದಿರಿ. ಆಮೇಲೆ ಕಪ್ಪು ಟಿ ಶರ್ಟ್ ಹಾಕ್ಕೊಂಡು ವಾಲ್ಮೀಕಿ ಸ್ಟ್ಯಾಚ್ಯೂಯಿಂದ ವಿಧಾನಸೌಧದವ್ರಿಗೆ ಬಂದು ವಿಧಾನಸೌಧ ಒಳಗಡೆ ಬಿಡದೇ ಇದ್ರೂ ಕೂಡ ಗಲಾಟೆ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಒಳಗಡೆ ನುಗ್ಗಿ ವಿಧಾನಸೌಧ ಒಳಗಡೆ ಬಂದಿದ್ದೀರಿ. ಅದು ಒಂದು ಹೋರಾಟ ಮಾಡಿದ್ದೀರಿ. ಆಮೇಲೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಮಾಡೋ ಮುಖಾಂತರ ಪ್ರತಿದಿನ ಒಂದೊಂದು ವಿನೂತನವಾಗಿ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡಿದ್ದೀರಿ. ನಮ್ಮೆಲ್ಲ ಶಾಸಕರು ಒಟ್ಟಾಗಿ NDA JDS ಸೇರಿಸಿ ನಾವೆಲ್ಲರೂ ಕೂಡ ಪ್ರತಿದಿನ ಒಂದು ನಾಗೇಂದ್ರ ರಾಜೀನಾಮೆ ಅಂತಲೇ ಒಂದು 1500 ಸರಿ ಕೂಗಿದ್ದೀರಿ. ಪ್ರತಿದಿನವೂ ಒಂದು 1500ಕ್ಕೂ ಹೆಚ್ಚು ಬಾರಿ ನಾಗೇಂದ್ರ ಕಳಂಕಿತ, ಕರಪ್ಟು, ಲೂಟಿಕೋರ ಅಂಥೇಳಿ ಪ್ರತಿದಿನವೂ ಕೂಗಿದಿರಿ. ಗಂಟ್ಲು ಹರ್ಕೊಳೋವರೆಗೂ ಕೂಗಿದಿರಿ. ಸರಿ, ನನಗನ್ಸ್ತತೆ ಇಷ್ಟೆಲ್ಲ ನಾಮಾರ್ಚನೆ ಮಾಡಿದ್ಮೇಲೆ ರಾಜೀನಾಮೆ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ, 100ಕ್ಕೆ 100%. ಇಷ್ಟೆಲ್ಲ ಹೋರಾಟ ಆದಮೇಲೆ, ಇಷ್ಟೆಲ್ಲ ಧರಣಿ ಹೋರಾಟ ಆದಮೇಲೆ ಪೂರ್ತಿ ಮಾಡಿದ್ದೀರಲ್ಲ ಅಧಿವೇಶನದಲ್ಲಿ, ಹೇಳ್ತೀನಿ ಆಮೇಲೆ ನೀವು ಕೇಳಿ ಏನಂತ. ನಾವು ಯಾಕೆ ಈ ವಿಚಾರವನ್ನು ತೆಗೆದುಕೊಂಡ್ರಿ ಅಂದರೆ, ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಲೂಟಿ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, ಅದು ಬಿರಿ 87 ಕೋಟಿ ಬಿರಿ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ. ಮತ್ತು ಈಗಾಗಲೇ CBI 3 ಚಾರ್ಜ್ ಶೀಟ್ ಹಾಕಿದೆ, 3 ಕೇಸಿದೆ. ED 1 ಕೇಸಿದೆ. ಟೋಟಲ್ ನಾಗೇಂದ್ರನ ಮೇಲೆ 35 ಕೇಸಿದೆ ಒಟ್ಟು. ಮತ್ತು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಈಗಾಗಲೇ ಗವರ್ನರ್ಗೆ CBI ED ಎಲ್ಲನೂ ಕೂಡ ಅನುಮತಿಗೆ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾಗೇಂದ್ರ. ನಾವು ಫೈಟ್ ಮಾಡ್ತಾ ಇರೋದು ರಾಜ್ಯದ ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ದೀರ. ಕಳ್ತನ ಮಾಡೋವಾಗ ಇದು ದಲಿತರ ಹಣ ಅಂತ ಗೊತ್ತಿರಲಿಲ್ವ ನಿಮಗೆ? ಈಗ ಅವ್ರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ, ನಾನು ದಲಿತ ಅನ್ನೋದಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP ಅಂತ. ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ನಾಗೇಂದ್ರಣ್ಣ ನೀನು ಆ 187 ಕೋಟಿ ಲೂಟಿ ಹೊಡೆದಲ್ಲಣ್ಣ, ಅವಾಗ ನೀನು ಇದು ದಲಿತರಣ ಅಂತ ಯಾಕೆ ಗೊತ್ತಿರಲಿಲ್ವ ನಿನಗೆ? ದಲಿತರಣ ಅಂತ ಗೊತ್ತಿದ್ದು ನೀನು ಒಬ್ಬ ದಲಿತನಾಗಿ ಲೂಟಿ ಮಾಡ್ತೀಯ ಅಂತಂದರೆ, ಒಬ್ಬ ದಲಿತನಿಗೋಸ್ಕರ ಕೋಟ್ಯಾಂತರ ದಲಿತರ ಹಣ ಲೂಟಿ ಮಾಡಿದ್ಯಾ? ಅದಕ್ಕೋಸ್ಕರ ನಮ್ಮ ಹೋರಾಟ ಇದು. ಈ ವಿಚಾರವನ್ನು ವಿಧಾನಸಭೆಯ ನಮ್ಮ ಎಲ್ಲ ಹೋರಾಟಗಳ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗೂ ಪ್ರತಿ ಜನಗಳಿಗೂ ತಲುಪುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಪ್ರತಿ ಮನೆಗೂ ತಲುಪಿದೆ ಇದು. ಮತ್ತು ನಮ್ಮ ಹೋರಾಟ ಸಂಘಟಿತವಾಗಿತ್ತು. ನಮ್ಮ ಹೋರಾಟ ಒಗ್ಗಟ್ಟಿನಿಂದ ಇತ್ತು. ಪ್ರತಿದಿನ ಒಂದೊಂದು ರೀತಿಯ ಒಂದು ವಿನೂತನ ಹೋರಾಟವನ್ನು ನಾವು ಮಾಡಿದ್ದೀರಿ. ಧರಣಿ, ಪ್ರತಿಭಟನೆ, ಘೋಷಣೆ, ಮತ್ತು ಸದನದ ಒಳಗಡೆ ಹೊರಗಡೆ ಹೋರಾಟವನ್ನು ನಾವು ಮಾಡಿದ್ದೀರಿ.
ಆದ್ದರಿಂದ ಇಲ್ಲಿ ಅವರು ತಪ್ಪಿಸ್ಕೊಳೋ ಪ್ರಶ್ನೆನೇ ಬರಲ್ಲ. ಅವ್ರಿಗೆ ಈ ಮುಜುಗರದಿಂದ ಆಚೆ ಬರಬೇಕಾದ್ರೆ ರಾಜೀನಾಮೆ ಬಿಟ್ಟು ಬೇರೆ ಇಲ್ಲ ಸರ್ಕಾರಕ್ಕೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಮತ್ತು ಈ ಹಗರಣ ಏನು ಇಲ್ಲೇ ಇಲ್ಲ ಅಂತ ಹೇಳ್ತಾರಲ್ಲ, ಡಿ ಕೆ ಪರಮೇಶ್ವರ್ ಹೇಳ್ತಾರಲ್ಲ, ಈಗಾಗಲೇ ಸುಮಾರು 8-10 ಜನ ಜೈಲಲ್ಲಿದ್ದಾರೆ. ಹಗರಣನೇ ನಡೆದಿಲ್ಲ ಅಂದರೆ ಅವರೆಲ್ಲ ಯಾಕೆ ಜೈಲಲ್ಲಿ ಅವರೇ? ಹಗರಣನೇ ನಡೆದಿಲ್ಲ ಅಂದರೆ ಆ ಚಂದ್ರಶೇಖರ್ ಆತ್ಮಹತ್ಯೆ ಯಾಕೆ ಮಾಡ್ಕೊಬೇಕಾಯ್ತು? ಹಂಗಾರೆ ಅವನು ಒಬ್ಬ ದಲಿತ. ಹಗರಣನೇ ನಡೆದಿಲ್ಲ ಅಂದರೆ ಪಾಪ ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡ್ಕೊಬೇಕಾಯ್ತು? ಇವ್ರು 8-10 ಜನ ಯಾಕೆ ಜೈಲಲ್ಲಿ ಇರಬೇಕಾಯ್ತು? ಈಗ ನಾನು ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ಟಲ್ಲಿ ಸೇರಿಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ? ಸರಿಯಾದಂಥ ಒಂದು ಕಾರಣ ಕೊಡಿ ಅವ್ನು ಸೇರಿಸ್ಕೊಳಕ್ಕೆ. ಅವನೇನು ಅಣ್ಣಾ ಹಜಾರೇನಾ? ಏನೋ ದೊಡ್ಡ ವ್ಯಕ್ತಿಗಳು ಅವ್ರೇನ? ಏನೋ ಸಾಧನೆ ಮಾಡಿರೋನ? ಯಾವ ಕಾರಣಕ್ಕೋಸ್ಕರ ಸೇರಿಸ್ಕೊಂಡ್ರಿ? ಇಷ್ಟೆಲ್ಲ ಕೇಸು, ಕರಪ್ಷನ್ ಎಲ್ಲ ಇದ್ದು ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಅವನ್ನ ವಜಾ ಮಾಡಿ ತೆಗೆದುಹಾಕಿದ ಮೇಲೆ ಮತ್ತೆ ಸೇರಿಸ್ಕೊಂಡಿದ್ದೀರಲ್ಲ, ಕಾರಣ ಕೊಡಿ. ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಇದೇ ಕಾಂಗ್ರೆಸ್ ಅವರೇ ಹೋರಾಟ ಮಾಡಿದ್ರು, ವಾಪಸ್ ತಗೊಳ್ಲಿಲ್ಲ ಅವ್ರನ್ನ ಸರ್ಕಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಈ ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ, ವಾಪಸ್ ತಗೊಂಡಿಲ್ಲ. ನೀವು ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡೋಕ್ಕೆ ಏನಂಥದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯಿ ಬಿಟ್ಟರೆ ನಮ್ಮ ಬಯಲಾಗ್ತೈತೆ, ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತೊಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ದರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಮಾಡಿಲ್ಲ ಅಂದರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ ನಾವು. ಇದು ತಾರ್ಕಿಕ ಹಂತಕ್ಕೆ ಬಿ ಜೆ ಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ನಾವು ದಲಿತರ ಹಣ ತಿಂದರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರು ಆಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀರಿ, ಯಶಸ್ವಿಯಾಗಿ ಕೊಟ್ಟಿದ್ದೀರಿ. ಯಶಸ್ವಿಯಾಗಿ ಹೋರಾಟ ನಮ್ಮೆಲ್ಲ ಶಾಸಕರು ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಿದ್ದೀರಿ. ನಮ್ಮ ಹೋರಾಟಕ್ಕೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಮತ್ತು ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ, ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದಾರೆ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ರಾಜೀನಾಮೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವ್ರಿಗೆ. ರಾಜೇಂದ್ರ ಮಸ್ಟ್ ಗೋ, ನೋ ಕ್ವಶನ್ ಅಟ್ ಆಲ್. ಹಂಗೇನ ಮಾಡಿಲ್ಲ ಅಂದರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಅವರೇನನ್ನ ಇನ್ನೊಂದು ವಾರದ ಒಳಗಡೆ ಅಥವಾ 15 ದಿನದ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಇದನ್ನು ತಾರ್ಕಿಕ BJP ಆ್ಯಂಡ್ JDS NDA
ಡಿಸೈಡ್ ಮಾಡಿದಿರಿ. ನಾವು ಇದನ್ನು ಬಿಡಲ್ಲ. 100ಕ್ಕೆ 100% ರಾಜೀನಾಮೆ ಖಚಿತ. ಯಾವ್ದು ಬೇಗ ಓಪನ್ ಆಗ್ತದೋ ಅದು. ಅವ್ರು ನನಗೆ ಇನ್ನ ಮನೆ ಕೊಟ್ಟಿಲ್ಲ. ಒಳ್ಳೇದೇ ಆಯಿತು, ಒಂದು ಪಾಲಿಸಿ ಮಾಡ್ತೀರಿ. ಅಲ್ಲ, ನಮಗೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಯಾವ ವಿರೋಧ ಪಕ್ಷ ನಾಯಕರಿಗೂ ಮನೆ ಸಿಗದಂಗೆ ನೋಡ್ಕೊಳ್ಳೋಣ ನಾವು ನೆಕ್ಸ್ಟ್ ನಮ್ಮ ಸರ್ಕಾರ ಬಂದಾಗ. ಸರ್, ಈಗ ಇದರಿಂದ ನಾಗೇಂದ್ರ ವಿಚಾರ ಇಟ್ಕೊಂಡಿರೋದ್ರಿಂದ ಉಳಿದೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆನೆ ಮಾಡೋಕ್ಕಾಗಿಲ್ಲಲ್ಲ, ಅವ್ನು ಬೇಸರ ಇಲ್ವಾ ನಿಮಗೆ? ಸರ್, ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಸರ್, ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ JDS ನಾಯಕರ ನಡುವೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಈ ಬಿಡದಿ ನೈಟ್ ವಿಚಾರ ಸಂಬಂಧಪಟ್ಟಂತೆ ಹೋರಾಟ ಮಾಡಿಲ್ಲ. ಕಳೆದ 10 ಅಧಿವೇಶನದಲ್ಲಿ ರೈತರದು 10 ಸರಿ ಹೋರಾಟ ಮಾಡಿದ್ದೀರಿ. ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ದೀರಿ. ಉತ್ತರ ಕರ್ನಾಟಕ ವಿಚಾರವಾಗೂ ಮಾಡಿದ್ದೀರಿ. ಬಿಡದಿ ವಿಚಾರವಾಗಂತೂ ನಾನೇ ಹೋಗಿದ್ದೀನಿ, ಸ್ವತಃ ಹೋಗಿ ನಾನೇ ಬಂದಿದ್ದೀನಿ. ಬರದ ಬಗ್ಗೆ ಹೋರಾಟ ಮಾಡಿದ್ದೀನಿ. ಫ್ಲಡ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಟಚ್ ಆ್ಯಂಡ್ ಗೋ ಇಂದ ಏನು ಆಗಲ್ಲ ಅಂತ ಗೊತ್ತಾದ ಮೇಲೆ ಇದನ್ನು ಒಂದು ತಾರ್ಕಿಕ ಅಂತ್ಯ. ನೀವು ಯಾವಾಗೂ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಕೆಲವು ಸರಿ ಬರಿತಾ ಇರ್ತೀರ, ತಾರ್ಕಿಕ BJPಯವರು ಬರದ್ದು ಟಚ್ ಮಾಡ್ತಾರೆ, ವಾಕೌಟ್ ಮಾಡ್ತಾರೆ, ಹಿಂಗೆಲ್ಲ ಬರೀತಾರೆ. ಅದಕ್ಕೆ ಇದು ನೋ ಟಚ್ ಆ್ಯಂಡ್ ಗೋ, ಫಿನಿಶ್ ಅಷ್ಟೇ. ಈ ಸರಿ ಮಾಡೇ ಮಾಡ್ತೀನಿ. ನಮ್ಮ ಹೋರಾಟಕ್ಕೆ, BJPಯ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋ ವಿಶ್ವಾಸ. ಇವ್ರು ಕೊಡಲಿಲ್ಲ ಅಂದ್ರೆ ದೇವರೇ ಡಿಸೈಡ್ ಮಾಡಿಬಿಟ್ಟವ್ರು. ಇವ್ರು ಮನೆ ಕಳಿಸ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಅಷ್ಟು ಸರಿ ಕೂಗಿದ್ದೀರಿ. ದೇವ್ರ ಹೆಸರು ಅಷ್ಟು ಸರಿ ಕೂಗಿಲ್ಲ. ಅಷ್ಟು ಸರಿ ವಿಧಾನಸಭೆ ಒಳಗಡೆ ನಮ್ಮ ಎಲ್ಲ ಶಾಸಕರು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಕೂಗಿದ್ದೀರಿ ನಾವು. ಗ್ಯಾರಂಟಿ ಈ ಒಂದು ಏನು 187 ಕೋಟಿ ದಲಿತರ ಹಣವನ್ನು ನುಂಗದಂಥವನಿಗೆ ಒಂದು ಶಿಕ್ಷೆ ಆಯಿತು ಅಂತ ಹೇಳಿದ್ರೆ ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಮೆಸೇಜ್. ಅಲ್ಲಿ ಅವರು ದಲಿತರಿಗೆ ನ್ಯಾಯ ಕೊಟ್ಟಂಗೆ ಪಾರ್ಲಿಮೆಂಟಲ್ಲಿ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರು. 50 ಸರಿ ಆಗಿರ್ಬೇಕು ಅದು ಲೀಕ್ ಪ್ರಶ್ನೆ ಪತ್ರಿಕೆ. 106 ಸರಿ ಆಗಿದೆ. ನಾವು ಇಲ್ಲೂ ಬಿಡಲ್ಲ. ನಾವು ಇಲ್ಲಿ ನಾಗೇಂದ್ರನ ರಾಜೀನಾಮೆ ತಗೊಳೋದು ಶತಸಿದ್ಧ. ಫಿನಿಶ್. ಸರ್, ನೀವು ಹೋರಾಟ ಮಾಡಿದ ಪರಿಣಾಮವಾಗಿ ನೀವು ಈ ವಿಚಾರ ಹೋರಾಟ ಮಾಡಿದ್ರಿ. ಬಟ್ ಸಚಿವರುಗಳೆಲ್ಲ ಆಗಿದ್ರಲ್ಲ, ಅವ್ರು ಯಾರು ಇಲಾಖೆ ಬಗ್ಗೆ ಗೊತ್ತಿರಲಿಲ್ಲ, ಅವರೆಲ್ಲ ಬಚಾವಾದ್ರ ಅಂತ. ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಅವ್ರಿಗೆ ಅಕಸ್ಮಾತ್ ಸಾಮರ್ಥ್ಯ ಇತ್ತು ಅಥವಾ ತಯಾರಿ ಮಾಡ್ಕೊಂಡಿದ್ರು ಬಂದಿಲ್ಲ. 2 days ಬಿಫೋರ್ ಅವರೆಲ್ಲ ಖಾತೆ ಹಂಚಿಕೆ ಮಾಡಿದ್ರು. ಇಲ್ಲೆಲ್ಲ ಎಲ್ಲ ಮಂತ್ರಿಗಳು ಪೇಮೆಂಟಲ್ಲಿ ಬಂದಿರೋರು ಎಲ್ಲ 100, 150. ಅದರಿಂದ ಪೇಮೆಂಟೇ ಅವ್ರಿಗೆ ವರ ಮಾನದಂಡ ಇರೋದ್ರಿಂದ ಅದರಿಂದ ಅವ್ರ ಪರ್ಫಾರ್ಮೆನ್ಸ್, ಹಣನೇ ಅವ್ರ ಪರ್ಫಾರ್ಮೆನ್ಸ್. ಮುಂದಿನ ದಿನಗಳಲ್ಲಿ ಯಾವ್ದಾವ್ದು ಬಿಟ್ಟಿದ್ದೀರೋ ಅವೆಲ್ಲವನ್ನ ತಗೊತೀವಿ ನಾವು. ಯಾಕಂದರೆ ಬಿಡ್ದಿದ್ದೇನು ಇವತ್ತಿಗೆ ಏನು ಮುಗಿಯಲ್ಲ, ನೈಸ್ದು ಇವತ್ತಿಗೆ ಏನು ಮುಗಿಯಲ್ಲ, ನಮ್ಮದು ಕಂಟಿನ್ಯೂ ಆಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಧಿವೇಶನಗಳಲ್ಲಿ ನೈಸ್ ಇರ್ಬೋದು, ಬಿಡದಿ ಇರ್ಬೋದು, ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ತಗೊತೀರಿ. ಯಾವುದು ಬಿಡಲ್ಲ. BJP ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದೀರಿ. ವೆಯ್ಟಿಂಗ್ ಫಾರ್ ದ ರಿಸಲ್ಟ್. ಎಕ್ಸಾಮ್ ಆಗಿದೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಅದನ್ನು ಚರ್ಚೆ ಮಾಡ್ತೀರಿ. ಯಾಕಂದರೆ ನಾವು ನಾಗೇಂದ್ರ ರಾಜೀನಾಮೆ ಮತ್ತು ಬರದ ವಿಚಾರವಾಗಿ ನಾವು ಪಾದಯಾತ್ರೆ ಮಾಡ್ತಾಯಿದ್ರಿ. ನೋಡೋಣ, ಪಾರ್ಟಿಯಲ್ಲಿ ಅದನ್ನು ಚರ್ಚೆ ಮಾಡ್ತೀರಿ. ನಾನು ಪಾರ್ಟಿಯಲ್ಲಿ ಚರ್ಚೆ ಮಾಡಿದ್ಮೇಲೆ ಹೇಳ್ತೀನಿ. ಅದಕ್ಕೆ ಅವರು ಪಾರ್ಟಿಯಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾರೆ.